ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಗೆ ಶೀಘ್ರದಲ್ಲಿ ಸಿಎ ನಿವೇಶನ. ಜಿಲ್ಲಾಧಿಕಾರಿ ಹೇಳಿಕೆ. ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿಯಲ್ಲಿ ನಿನ್ನೆ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ರೆಡ್ ಕ್ರಾಸ್ ಸಂಸ್ಥೆಯ ವಾರ್ಷಿಕ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ರೆಡ್ ಕ್ರಾಸ್ ಸಂಸ್ಥೆಯ ಬಹುದಿನಗಳ ಬೇಡಿಕೆಯಾದ ಸಿಎ ನಿವೇಶನ ಹಾಗೂ ವಿವಿಧ ಬೇಡಿಕೆಗಳ ಕುರಿತು ಚರ್ಚೆಯ ನಂತರ ಸ್ಥಳದಲ್ಲಿ ಹಾಜರಿದ್ದ ಕೂಡ ಎಡಿಎಲ್ಆರ್ ಹಾಗೂ ತಹಶೀಲ್ದಾರ್ ಅವರಿಗೆ ಶೀಘ್ರದಲ್ಲಿ ಸಿಎ ನಿವೇಶನ ನೀಡಲು ಆದೇಶ ನೀಡಿದರು. ಇದೇ ಸಂದರ್ಭದಲ್ಲಿ ಹಾಜರಿದ್ದ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಮಾತನಾಡಿ, ರೆಡ್ ಕ್ರಾಸ್ ಸಂಸ್ಥೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲೂ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಹೀಗೆ ಎಲ್ಲ ಕಡೆ ಪ್ರಚಾರ ಹಾಗೂ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಾಕಿ ರೆಡ್ ಕ್ರಾಸ್ ಸಂಸ್ಥೆಗೆ ಇನ್ನೂ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡುವ ಮೂಲಕ ಸಮಾಜಮುಖಿ ಕೆಲಸಕ್ಕೆ ಸದಾ ಬೆಂಬಲ ಸೂಚಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಅರುಣ್ ಕುಮಾರ್ ಲೋಯ ಸ್ವಾಗತಿಸಿದರು. ಗುಂಡೇರಾವ್ ಪದ್ಮಜಿ ವಾರ್ಷಿಕ ವರದಿ ಸೂಚಿಸಿದರು. ಭಾಗ್ಯಲಕ್ಷ್ಮಿ ವಂದನಾರ್ಪಣೆ ಮಾಡಿ ಹಾಗೂ ರವೀಂದ್ರ ಶಾಬ್ಡೆ ಅವರು ನಿರೂಪಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಹಾಗೂ ಕಿರಿಯ ಸದಸ್ಯರು ಮಾತನಾಡಿ ತಮ್ಮ ಅನಿಸಿಕೆ ಹಂಚಿಕೊಂಡರು. ಈ ಕುರಿತು ಸರ್ವೆ ಸದಸ್ಯರು ಚಪ್ಪಾಳೆ ತಟ್ಟುವ ಮೂಲಕ ಜಿಲ್ಲಾಧಿಕಾರಿ ಫೌಜಿಯಾ ತರನುಮಾ ಹಾಗೂ ಶ್ರೀಂಭವನ್ ಸಿಂಗ್ ಮೀನಾ ಅವರ ಸಹಕಾರ ಹಾಗೂ ಸಹಾಯವನ್ನ ಮೆಚ್ಚಿದರು. ವರದಿ ಶಿವಕುಮಾರ್ ಎಸ್ಕೆ ಹಿರೇಮಠ್, ಕಲಬುರಗಿ ಜಿಲ್ಲಾ ವರದಿಗಾರರು. We are quite impressed about that statistic. 63 ಜನರಿಗೆ which cannot walk ಜೀವನದಲ್ಲಿ ಊಟ ಮಾಡಿದಿಲ್ಲ ಸಂಖ್ಯೆಯಿಂದ. So that is quite impressive, madam. That we want to continue ಅಳಂದಲ್ಲಿ ಮಾಡಿದ್ದೇವೆ. ಆಮೇಲೆ one more thing ಎಲ್ಲಕ್ಕಿಂತ more impressive, madam, especially for women ಅಂತಂದ್ರೆ with the help of our madam we have conducted PSC madam. Chincholi, Sedam and Sitapur, these are the calcium bond plants are there again. Cancer is more about to come for especially women working class again. With the help of our madam, we conducted other PSCs. So they are taking medicines, they are being cured. ಇದನ್ನು ಯಾರು ಹೇಳಿದ್ರಪ್ಪ ಅಂದ್ರೆ SCC ಹೆಡ್ ಶೇಖರ್ ಪೇಟೆ ಹೇಳಿದ್ರು, ದಯಮಾಡಿ ಮೂರು ತಾಲೂಕು ಮಾಡಬೇಡ್ರಪ್ಪ, ಎಲ್ಲ ಕಡೆ ಮಾಡ್ರಪ್ಪ ಅಂತ ಹೇಳಿ. ಸೊ ಇದು ಕೆಲವು ಜನ ಎಲ್ಲ ತಾಲೂಕ್ ರೆಡ್ ಕ್ರಾಸ್ ಗೆ ಆಕ್ಟಿವೇಟ್ ಮಾಡೋದು. ಈಗ ನಮ್ಮಲ್ಲಿ ಇರೋದು ಔಟ್ ಆಫ್ 11 ತಾಲೂಕ್ಸ್ 8ರಲ್ಲಿ ಈಗಾಗಲೇ ಇದೆ. 8ಗೆ ಸ್ಟ್ರೆಂಥನ್ ಮಾಡೋದು ಮತ್ತು 3 ಹೊಸ ಕಡೆ ಸ್ಥಾಪನೆ ಮಾಡಿ ಅದನ್ನು ಸ್ಟ್ರೆಂಥನ್ ಮಾಡಿಸೋದು. ನೀವೆಲ್ಲ ರಿಕ್ವೆಸ್ಟ್ ಮಾಡೋ ರೀತಿ ಸಿಒ ZPನೂ ಬಂದಾರೆ. ಅವರು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಾವು ಹೇಗೆ ಇಂಟ್ರಾಕ್ಷನ್ ಮಾಡಬಹುದು, PLC ಲೆವೆಲ್ ಹೇಗೆ ಇಂಟ್ರಾಕ್ಷನ್ ಮಾಡಬಹುದು ಅದ್ರ ಬಗ್ಗೆ ಒಂದು ಚರ್ಚೆ ಮಾಡ್ತಾರೆ ಅವ್ರ ಟೀಮ್ ಒಂದಿಗೆ. ಅದು ನಾವು ಮಾಡೋಣ. ನೀವು ಏನೋ ನಾಮಿನೇಷನ್ ಕೊಟ್ಟಿದ್ದೀರಿ, ಅದು ವೈಯಕ್ತಿಕ ರಿಕ್ವೆಸ್ಟ್ ಇದೆ. ಸಿಇಒ ಸಾಹೇಬರ ಆಧೀನದಲ್ಲಿ ಒಂದು ಮೀಟಿಂಗ್ ತಗೊಂಡ್ರೆ ಅದಕ್ಕೆ ಹೆಚ್ಚು ಒತ್ತು ಬರುತ್ತೆ, ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನ ಪ್ರೋತ್ಸಾಹಿಸುವಂತ ವ್ಯವಸ್ಥೆ ಆಗುತ್ತೆ. ಅದಕ್ಕೆ ಬರೀ ಆದೇಶ ಆಗಲಿಲ್ಲ, ಕೆಲಸ ಮಾಡೋರು PO ಮತ್ತು BRC ಸರ್ ಅದಕ್ಕೆ ಸಾಹೇಬರ ಆಧೀನದಲ್ಲಿ ಒಂದು ಮೀಟಿಂಗ್ ಮಾಡಿಕೊಂಡ್ರೆ ಮಾಡಿದ್ರೆ ಬಹಳ ಇದಾಗುತ್ತೆ. ಮುಂದಿನ ದಿನದಲ್ಲಿ ಹೆಚ್ಚಿನ ಹುಡುಗರನ್ನ ವಿದ್ಯಾರ್ಥಿಗಳನ್ನೇ ಪರೀಕ್ಷೆ ಕೂರಿಸಬಹುದು. ಥ್ಯಾಂಕ್ ಯು. ಜಿಲ್ಲೆಯ ಜನತೆಯ ಸೇವೆ ಮಾಡಲು ಸೂಚಿಸಿದರು. ಕಾರ್ಯದರ್ಶಿ ವಂದನಾ ತಂದಿದೆ. ಸಭೆ ಮುಕ್ತಾಯವಾಯಿತು. District administration should get involved into taking up these things like DDPI, as he was telling, DDPO, and some of the people from the social welfare, social activities like corporators also should be involved, because even explaining the corporation commissioner and customer, so that he will also get. Yes, if we involve them, those people also, that will be better. And if we give the directions to the schools and colleges, approximately more than 278 degree colleges are there in Gulbarga district. Yes. And more than 300 QC colleges are there. Schools are many more. If these things are being taken by the DDP or DDPO, we will get an abundant membership, as well as we can get the more blood donations from the every corner. Activities magnified. Yes. We have to make it even
and we have to, this is the observation I have found. If we Definitely. want to achieve something, we can do this way. Definitely. Thank you very much. ಇದ್ದಾರೆ, ಬಹಳಷ್ಟು AC ಇದ್ದಾರೆ. ಇಷ್ಟು ಆಫೀಸರ್ಸ್ ನಿಮ್ಗೆ ಒಂದೇ ಜಿಲ್ಲೆಯಲ್ಲಿ ಸಿಗೋದು ಅಪರೂಪ. ಇಲ್ಲಿ ಇದ್ದಾಗ ಪ್ಲೀಸ್ ಇನ್ವಾಲ್ವ್ ಆಗಬಹುದು. ಅವ್ರ ಮೆಂಬರ್ಸ್ ಇರಬಹುದು, ಮೆಂಬರ್ಸ್ ಇಲ್ಲದೆ ಇರಬಹುದು. ಈಗ ಟ್ರಾಫಿಕ್ ಅವೇರ್ನೆಸ್ ಮಾಡ್ತಾ ಇದ್ದೀರಾ, ಹೆಲ್ಮೆಟ್ ಅವೇರ್ನೆಸ್ ಮಾಡ್ತಾ ಇದ್ದೀರಾ, ಫಸ್ಟ್ ಏಡ್ ಅವೇರ್ನೆಸ್ ಮಾಡ್ತಾ ಇನ್ವಾಲ್ವ್ CPNS ಕರೆಕ್ಟ್ ಕಾರ್ಪೊರೇಷನ್ ಕಮಿಷನ್ ಪ್ರತಿ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬ ಆಫೀಸರ್ ಬರಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಸೈಕ್ಲಿಂಗ್ ವೇ ಅಲ್ಲಿ ಎಲ್ಲರಿಗೂ ಕರೆಯೋದು ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಎಲ್ಲ ಆಫೀಸರ್ ಇನ್ವಾಲ್ವ್ಮೆಂಟ್ ರೆಡ್ ಕ್ರಾಸ್ ಅಲ್ಲಿ ಹೆಚ್ಚಾಗುತ್ತೆ. ಎರಡನೇದು, ನೀವು ಒಂದ್ಸತಿ ಉಪಸಮಿತಿಗಳು ಒಂದ್ಸತಿ ಹೋಗಿ ಚರ್ಚೆ ಮಾಡ್ಬೇಕು ಎಲ್ಲ ಆಫೀಸರ್ಸ್ಗೆ. ಅವ್ರ ಆಫೀಸಲ್ಲಿ ಟೈಮ್ ತಗೊಂಡ್ಬಿಟ್ಟು ಸುಮ್ಮನೆ ಹೋಗಿ ವೇಟ್ ಮಾಡಿ, ಟೇಕ್ ಅನ್ ಅಪಾಯಿಂಟ್ಮೆಂಟ್, ಗೋ ಟು ದೇರ್, ದೇ ವಿಲ್ ಗಿವ್ ಯು half an hour 15 minutes ಫಾರ್ ಡಿಸ್ಕಷನ್. ಅಲ್ಲಿ ಚರ್ಚೆ ಮಾಡಿ. ಮೂರನೇದು, ಎಸ್ಪೆಷಲಿ ನಾವು ಅರುಣ್ ಜಿ ಮತ್ತು ಅವ್ರ ಟೀಮ್ಗೆ ರಿಕ್ವೆಸ್ಟ್ ಏನ್ ಮಾಡ್ತೀನಿ, ಏನು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಪಂಚಾಯತಿಗಳ ಕಾಂಟ್ರಿಬ್ಯೂಷನ್ ಏನದಲ್ಲ, ತಾಲೂಕು ಪಂಚಾಯತ್ ಬಜೆಟ್ನಿಂದ ಜಡ್ಪಿ ಕೊಟ್ಟು, ಜಡ್ಪಿ ಇನ್ಚಾರ್ಜ್ನ ರೆಡ್ ಕ್ರಾಸಿಗೆ ಕೊಟ್ಟು, ಆಮೇಲೆ ಪಂಚಾಯತ್ನ ತಗೊಂಡು ರೀಇಂಬರ್ಸ್ಮೆಂಟ್ ಮಾಡ್ಕೊಳ್ತಕ್ಕಂಥ ಕ್ರಮವನ್ನು ವಹಿಸಿದ್ರು. ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಒಳ್ಳೆಯದು, ಅಥವಾ ನೇರವಾಗಿ ಪಂಚಾಯತ್ನಿಂದ ಕಲೆಕ್ಟ್ ಮಾಡಿಸ್ಕೊಂಡ್ರು ಒಳ್ಳೆಯದು. ತಮಗೆ ಹೇಗೆ ಸೂಟೇಬಲ್ ಅನಿಸ್ತದ, ಹೇಗೆ ಅನುಕೂಲ ಅನಿಸ್ತದ, ಆ ರೀತಿಯಾಗಿ ಹೆಲ್ಪ್ ಮಾಡಬೇಕು ಅನ್ನೋದು ಇದು ನಮಗೆ ದೊಡ್ಡ ಸವಾಲು. ಈ ರೆಡ್ ಕ್ರಾಸ್ಗೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ಏನೋ ಒಂದು ಡೊನೇಷನ್ ಬಂದಿದೆ ಅಂತೇಳಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಆದ್ದರಿಂದ ದಯವಿಟ್ಟು ಈ ಸಂದರ್ಭದಲ್ಲಿ ತಾವು ಹೆಲ್ಪ್ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಡ್ತಾರೆ. ಎರಡನೇದು ಅಂದರೆ ಮಾನ್ಯ DC ಅವರು ಮುನ್ಸಿಪಾಲಿಟಿಗಳಿಗೆ ಕೊಡೋನು, ಅವರು ಕೂಡ ನಮಗೆ 2,500, 5,000, ಕಾರ್ಪೊರೇಷನ್ ಪ್ರತಿ ವರ್ಷ 50,000 ಕೊಡ್ತಾ ಇತ್ತು. ಈ ಕಳೆದ 2 ವರ್ಷಗಳಿಂದ ಕೊಡ್ತಾ ಇಲ್ಲ. ಈ ವರ್ಷ ಸಂಚಾಲಕನಾಗಿರ್ತೀನಿ. ಕಳೆದ ವರ್ಷ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ವಿ ಮೇಡಮ್. ಸುಮಾರು 1 ವೀಕ್, ಹೆಚ್ಚು ಕಮ್ಮಿ 10 ದಿವಸ ಕ್ಯಾನ್ಸರ್ ಅವೇರ್ನೆಸ್ ವೀಕ್ ಅಂತ ಹೇಳಿ ಮಾಡಿಬಿಟ್ಟು 10 ದಿನನೂ ಪ್ರತಿದಿನ ಒಂದೊಂದು ಕಾರ್ಯದಲ್ಲಿ ಸುಮಾರು 200-300 ವಿದ್ಯಾರ್ಥಿನಿಯರು, ವಿಶೇಷವಾಗಿ ಮಹಿಳಾ ಪದವಿ ಮಹಾವಿದ್ಯಾಲಯದಲ್ಲಿ ಸುಮಾರು 2,500 ವಿದ್ಯಾರ್ಥಿನಿಯರಿಗೆ ನಾವು ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ನಾವು ತಿಳುವಳಿಕೆಯನ್ನು ಮೂಡಿಸಿದೀವಿ. ಅವರಿಗೆ ಸಮಾರಂಭ ನಮ್ಮ ಓದುತ್ತಾಯಿ ಕಾಲೇಜಲ್ಲಿ ಮೇಡಮ್ ಅವರು ಬಂದು ಆ ಕಾರ್ಯಕ್ರಮ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಬಹಳ ಚೆನ್ನಾಗಿ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ನಾನು ಬಂದಿದ್ದೆ. ಸುಮಾರು ಒಂದು 3,000 ವಿದ್ಯಾರ್ಥಿನಿಯರಿಗೆ ನಾವು ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಮೂಡಿಸಿದ್ವಿ. ಅದು ಬಿಟ್ಟು ಬೇರೆ ಬೇರೆ ಕಾಲೇಜುಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಿಂಗಲ್ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ವಿ. ಆಮೇಲೆ ಆರೋಗ್ಯ ಬೋರ್ಡ್ ನಲ್ಲಿ ಎಲ್ಲ ವಕೀಲರಿಗೆ ಮತ್ತು ಅವರ ಸಂಬಂಧಿಕರಿಗೆ, ಮಕ್ಕಳಿಗೆ ಎಲ್ಲರಿಗೂ ಆರೋಗ್ಯ ತಪಾಸಣೆ ಶಿಬಿರವನ್ನ ಆಯೋಜನೆ ಮಾಡಿ ಸುಮಾರು 700ಕ್ಕಿಂತ ಜಾಸ್ತಿ ನಾವು ರೋಗಿಗಳನ್ನ ತಪಾಸಣೆ ಮಾಡಿ ಅವರಿಗೆ ಸಂಬಂಧಪಟ್ಟಂತಹ ಔಷಧ ಕೂಡ ವಿತರಣೆ ಮಾಡಿದ್ದಾರೆ ಡಾಕ್ಟರ್ಸ್ ಎಲ್ಲ ಬಂದು. ಅದೇ ರೀತಿ ಬೇರೆ ಬೇರೆ